ನಮಸ್ಕಾರ ಕರ್ನಾಟಕ, ನಾನು ನಿಮ್ಮ ಮಿಸ್ಟರ್ ಬ್ಯಾಚುಲರ್. ನಿನ್ನೆ KL ರಾಹುಲ್ ಮತ್ತೆ ಡಿಕಾಕ್ ನ ಎಕ್ಸ್ಪ್ಲೋಸಿವ್ ಸ್ಟಾರ್ಟ್ ಇಂದ LSG 2 ಪಾಯಿಂಟ್ಸ್ ನ ಬ್ಯಾಗಿ ಹಾಕೊಂಡ್ರು. ಅದು ಚೆನ್ನೈ ಮುಂದೆ ಅವ್ರು ಗೆದ್ದು ಇನ್ನೂ ಕಾನ್ಫಿಡೆನ್ಸ್ ಲೆವೆಲ್ ಜಾಸ್ತಿ ಆಗಿರುತ್ತೆ. ನಾನು ಆಕ್ಚುಲಿ ನೋಡ್ತಾ ಇದ್ರೆ ಪಿಚ್ ಹೋಗ್ತಾ ಹೋಗ್ತಾ ಬ್ಯಾಟರ್ ಫ್ರೆಂಡ್ಲಿ ಆಗ್ತಾ ಇತ್ತು, ಜೊತೆಗೆ ಒಂಥರ ಫ್ಲಾಟ್ ಪಿಚ್ ತರ ಆಗ್ತಾ ಇತ್ತು. ಅದಕ್ಕೆ KL ಅವರು ನೀಟಾಗಿ ಪಿಚ್ ನ ಅನಲೈಸ್ ಮಾಡಿ ಚೇಸ್ ಮಾಡ್ತೀನಿ ಅಂತ ಹೇಳಿದ್ದು. ಇದು ಒಂಥರ ಬೆಸ್ಟ್ ಮೂವ್ ಆಯ್ತು LSG ಕಡೆ. ಇವತ್ತಿನ ಮ್ಯಾಚ್ DC ಇಸ್ ಟೇಕಿಂಗ್ ಆನ್ SRH. ಇದಾಗ್ತಾ ಇರೋದು ಅರುಣ್ ಜೇಟ್ಲಿ ಸ್ಟೇಡಿಯಂ ಡೆಲ್ಲಿಯಲ್ಲಿ. DC ಅವರು ಬ್ಯಾಕ್ ಟು ಬ್ಯಾಕ್ ಇಂದ ಒಂಥರ ಕಾನ್ಫಿಡೆನ್ಸ್ ಅಲ್ಲಿ ಬರ್ತಾ ಇದ್ರೆ, ಆ ಕಡೆ SRH ಅವರು RCB ಅವರನ್ನ ಅವ್ರದೇ ಹೋಮ್ ಗ್ರೌಂಡ್ ಅಲ್ಲಿ ಹೊಡೆದಾಕಿ ಅವರು ಕೂಡ ಕಾನ್ಫಿಡೆನ್ಸ್ ಲೆವೆಲ್ ನ ತಗೊಂಡ್ ಬರ್ತಾ ಇದಾರೆ. ಈ ಪಿಚ್ ಬಗ್ಗೆ ಹೇಳ್ಬೇಕಂದ್ರೆ ಇದು ವರ್ಲ್ಡ್ ಕಪ್ ಗೂ ಮುಂಚೆ ಸ್ಲೋ ಪಿಚ್ ಆಗಿತ್ತು. ಈ ವರ್ಲ್ಡ್ ಕಪ್ ಗೋಸ್ಕರ ಪಿಚ್ ನ ಚೇಂಜ್ ಮಾಡಿ ಈಗ ಒಂಥರ ಬ್ಯಾಟಿಂಗ್ ಫ್ರೆಂಡ್ಲಿ ತರ ಪಿಚ್ ಆಗಿದೆ. ಸೊ ಇಲ್ಲಿ ಹೈ ಸ್ಕೋರಿಂಗ್ ಆಗೋ ಚಾನ್ಸಸ್ ತುಂಬಾ ಇದೆ. ಹೆಡ್ ಟು ಹೆಡ್ ನೋಡ್ತಾ ಇದ್ರೆ 23 ಮ್ಯಾಚ್ ಅಲ್ಲಿ ಡೆಲ್ಲಿ ಅವರು 11 ಗೆದ್ದವ್ರೆ, SRH ಅವರು 12 ಗೆದ್ದವ್ರೆ. ನೋ ರಿಸಲ್ಟ್, ಒಂದು ಎಂಡ್ ಆಗಿದೆ. ಸೊ ಇವತ್ತು ಡೇವಿಡ್ ವಾರ್ನರ್ ವಾಪಸ್ ಬರೋ ಎಲ್ಲ ಲಕ್ಷಣ ಕಾಣಿಸ್ತಾ ಇದೆ. ಆಗ ಡೆಲ್ಲಿ ಕ್ಯಾಪಿಟಲ್ಸ್ ನ ಬ್ಯಾಟಿಂಗ್ ಇನ್ನೂ ಬಲಿಷ್ಠವಾಗಿ ಕಾಣುತ್ತೆ. ಸನ್ರೈಸರ್ಸ್ ಬ್ಯಾಟಿಂಗ್ ಬಗ್ಗೆ ಮಾತಾಡಂಗೆ ಇಲ್ಲ. ಫುಲ್ಲಿ ಪವರ್ ಪ್ಯಾಕ್ಡ್ ಬ್ಯಾಟಿಂಗ್, ಜೊತೆಗೆ ಅವರ ಓಪನರ್ಸ್ ನ ಬೇಗ ತೆಗಿಲಿಲ್ಲ ಅಂದ್ರೆ ಅವರಿಬ್ಬರೇ ಮ್ಯಾಚ್ ನ ತಗೊಂಡು ಹೋಗ್ತಾ ಇರ್ತಾರೆ. ಪ್ಯಾಟ್ ಕಮಿನ್ಸ್ ಅವರಿಗೆ ಲೆಫ್ಟ್ ಹ್ಯಾಂಡರ್ಸ್ ವಿರುದ್ಧ ಸೂಪರ್ ರೆಕಾರ್ಡ್ ಇದೆ. ಜೊತೆಗೆ ಡೆಲ್ಲಿಯಲ್ಲಿ ರಿಷಬ್ ಪಂತ್, ಡೇವಿಡ್ ವಾರ್ನರ್, ಅಕ್ಷರ್ ಪಟೇಲ್ ಈ 3 ಜನ ಲೆಫ್ಟ್ ಹ್ಯಾಂಡರ್ಸ್ ವಿರುದ್ಧ ಪ್ಯಾಟ್ ಕಮಿನ್ಸ್ ಬಂದೇ ಬರ್ತಾರೆ. ಟ್ರಾವಿಸ್ ಹೆಡ್ ಅವರು ಸ್ಪಿನ್ ವಿರುದ್ಧ ಸ್ಟ್ರಗಲ್ ಮಾಡಿರೋದು ನಾವು ನೋಡಿದೀವಿ. ಸೊ ಕುಲ್ದೀಪ್ ಯಾದವ್ ಪವರ್ ಪ್ಲೇ ಅಲ್ಲಿ ಆಡೋ ಚಾನ್ಸಸ್ ಎಲ್ಲ ಇದೆ. ಡೆಲ್ಲಿ ಅವರಿಗೆ ಒಂದು ಅಡ್ವಾಂಟೇಜ್ ಏನಪ್ಪಾ ಅಂದ್ರೆ ಲಾಸ್ಟ್ 5 ಗೇಮ್ಸ್ ಅಲ್ಲಿ ಡೆಲ್ಲಿ ಅವರೇ 4 ಗೇಮ್ಸ್ ವಿನ್ ಆಗಿರೋದು SRH ವಿರುದ್ಧ. ಇವತ್ತಿನ ನನ್ನ ಪ್ರಿಡಿಕ್ಷನ್ ಟಾಸ್ ಆದ್ಮೇಲೆ ಟೆಲಿಗ್ರಾಮ್ ಚಾನಲ್ ಅಲ್ಲಿ ಅಪ್ಡೇಟ್ ಮಾಡ್ತೀನಿ. ಯಾಕಪ್ಪ ಅಂದ್ರೆ ಇವತ್ತು ಟಾಸ್ ತುಂಬಾ ಕ್ರೂಷಿಯಲ್ ಆಗಿರುತ್ತೆ. ಫಸ್ಟ್ ಟೈಮ್ ನನ್ನ ಚಾನಲ್ ಬಂದಿದ್ರೆ ಸಬ್ಸ್ಕ್ರೈಬ್ ಮಾಡೋದ್ರಲ್ಲಿ ಹಂಗೆ ಹೋಗ್ಬಿಡಿ. ಟೆಲಿಗ್ರಾಮ್ ಲಿಂಕ್ ನ ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರ್ತೀನಿ. ಬೇಗ ಹೋಗಿ ಜಾಯ್ನ್ ಆಗಿ. ಸಿಗ್ತೀನಿ ಮುಂದಿನ ವಿಡಿಯೋದಲ್ಲಿ. ಅಲ್ಲಿ ತನಕ ಟೇಕ್ ಕೇರ್, ಬಾಯ್.